ನೀವು ಇವತ್ತಿನ ದಿವಸ ಕ್ಷೇತ್ರ ಮಹಿಮೆಗೆ ಸ್ವಾಗತಿಸ್ತಾ ಇದ್ದೀನಿ. ಭಾಳ ಸಂತೋಷ. ನಾಗ್ಪುರದಿಂದ ಪ್ರಯಾಣ ಹೋಗ್ತಾ ಇದೆ ಟ್ರೈನು. ಭಾಳ ಸಂತೋಷ. ಟ್ರೈನಲ್ಲಿ ಹೋಗ್ತಾ ಇರಬೇಕಾದ್ರೆ ನೀವು ಹೀಗೆ ಹೋಗಿ 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 ಇನ್ನೇನು ಕಾಶಿ ಸೇರ್ತಕ್ಕಂಥ ಸಮಯದಲ್ಲಿ ಕಿಟಕಿಯಲ್ಲಿ ಎಡಭಾಗಕ್ಕೆ ನೋಡಬೇಕು. ಟ್ರೈನಿಂದ ಎಡಭಾಗಕ್ಕೆ ನೋಡಬೇಕು, ಯಾವ ಕಾಲಕ್ಕೂ ಬಲಭಾಗಕ್ಕಲ್ಲ. ಯಾಕೆಂದರೆ ಟ್ರೈನ್ ನೇರವಾಗಿ ಹೋಗ್ತಾ ಇದೆ ಅಂತ ಇಟ್ಕೊಳ್ಳಿ, ಟ್ರೈನ್ ಎರಡೂ ಭಾಗದಲ್ಲಿ ನೋಡ್ತಾ ಇರ್ತೀರಾ, ಈ ಕಡೆನೂ ಕಿಟಕಿ ಇದೆ, ಆ ಕಡೆನೂ ಕಿಟಕಿ ಇದೆ. ಆದರೆ ಎಡಭಾಗಕ್ಕೆ ನೋಡಿ. ನೋಡ್ತಾ ಇದ್ದ ಸಮಯದಲ್ಲಿ ಇನ್ನೇನು ಮೊಘಲ್ ಸರಾಯ್ ಅಂತ ಒಂದು ಊರು, ಸಾಧಾರಣವಾಗಿ ಒಂದು ಗ್ರಾಮ ಅಥವಾ ಒಂದು ಊರು ಅಂತ ಹೇಳ್ತೀವಲ್ಲ, ಕಾಶಿಗೆ ಮೊಘಲ್ ಸರಾಯ್ ಅನ್ನೋದು ಒಂದು ಜಂಕ್ಷನ್. ಈ ಜಂಕ್ಷನ್ನು ಎಡಭಾಗಕ್ಕೆ ಸಿಗತ್ತೆ. ನಾವು ಮೊಘಲ್ ಸರಾಯಲ್ಲಿ ಇಳಿಬೇಕು. ಅದಕ್ಕೆ ಸಿಗಕ್ಕೆ ಮೊದಲು ಇನ್ನೇನು ಸೇರ್ತಾ ಇದ್ದೀವಿ ಅಂದರೆ ಒಂದು 10-15 ಕಿಲೋಮೀಟರ್ ಹಿಂದೆಡೆನೆ ನಾವುಗಳು ಇನ್ನೇನು ಸೇರುತ್ತೆ ಅನ್ನೋ ಸಮಯಕ್ಕೆ ಎಡಭಾಗಕ್ಕೆ ನೋಡಿ ಅಂತ ಹೇಳ್ತಾ ಇದ್ದೀನಿ. ಅಲ್ಲಿ ನೀವು ನೋಡಬೇಕಾದೇನು ಅಂದರೆ ಬಹಳ ವಿಶೇಷವಾಗಿರೋ ದೃಶ್ಯ. ಆ ಸ್ಥಳಕ್ಕೆ ನಾವುಗಳು ಹೋಗ್ಬೋದಾ ಅಂದರೆ ಯೋಚನೆ ಮಾಡಬೇಕು, ಹೋಗೋಕ್ಕಾಗತ್ತಾ ಇಲ್ವಾ ಅಂದರೆ ಎಲ್ಲೋ ಇಳಿದು ತಿರುಗಿ ಗಾಡಿಗಳನ್ನು ಮಾಡ್ಕೊಂಡು ಬರಬೇಕು. ಆದರೆ ಕನಿಷ್ಠ ಪಕ್ಷ ಟ್ರೈನಲ್ಲಿ ಹೋಗ್ತಾ ಇದ್ದೀರಾ, ಸುಮ್ಮನೆ ಹೋಗಬಹುದು, ಕಿಟಕಿಲಿ ಬಗ್ಗೆ ನೋಡೋಕೆ ಕಷ್ಟವೇ? ಖಂಡಿತವಾಗ್ಲು. ಅಷ್ಟರಲ್ಲೇ ನೋಡಿ ಎಷ್ಟು ಉಳಿಸಿದ್ದೀನಿ, ಇಳಿದು ಹೋಗಿ ಕಾರ್ ಮಾಡ್ಕೊಂಡು ಹೋಗೋ ಬದಲು ಇಲ್ಲೇ ನೋಡ್ಕೊಂಬಿಡಿ ಅನ್ನೋದಕ್ಕೋಸ್ಕರ. ಯಾತಕ್ಕೆ ಆಗಿದೆ ಅಂದರೆ ವಿರಾಟ ಸ್ವರೂಪದಲ್ಲಿ ಕೂತಿರತಕ್ಕಂಥ ಹಸ್ತ. ಜಗತ್ತಲ್ಲಿ ವಿರಾಟ ಸ್ವರೂಪದಲ್ಲಿ ಒಂದು ದೊಡ್ಡ ಹಸ್ತ ಒಂದು ಬಂಡೆಯ ಮೇಲಿದೆ. ಈ ಬಂಡೆ ಮೇಲಿರ್ತಕ್ಕಂಥ ಹಸ್ತ ಯಾರದು? ಯಮನದು. ಅಂದರೆ ಇಡೀ ಜಗತ್ತಿನಲ್ಲಿ ಯಮ ಪಾದಸ್ಪರ್ಶವನ್ನು ಮಾಡಿದಾಗ ಈ ಹಸ್ತಲೇಪನವನ್ನು ಇದುವರ ತನಕ ನಾ ಭೂತೋನ ಭವಿಷ್ಯತಿ ಅಂತ ಮೊಘಲ್ ಸರಾಯಿಂದ ಒಂದು 15 ಕಿಲೋಮೀಟರ್ ಮುಂದೆನೆ ಯಮನ ಹಸ್ತವನ್ನು ಇದೆ. ಆ ಹಸ್ತ ಚಾಚಿದಾಗ ಪಾಶದ ಸಮೇತವಾಗಿ ಹಸ್ತವನ್ನು ಚಾಚಿದ್ದಾನೆ. ಇದು ಸಣ್ಣ ಪುಟ್ಟ ಬಂಡೆ ಅಲ್ಲ, ದೊಡ್ಡ ಬೆಟ್ಟದ ಮೇಲೆ ಒಂದು ಹಸ್ತವು ಹಸ್ತೇಕನವಾಗಿ ಆಗಿದೆ. ಅದು ಪ್ರಿಂಟ್ ಆದ ಹಾಗೆ ಬಹಳ ಸ್ಪಷ್ಟೀಕರಣವಾಗಿ ಕಾಣುತ್ತೆ. ಆದರೆ ಈ ಕ್ಷೇತ್ರಕ್ಕೆ ಹೋದಾಗ ಬಹಿ ಗುಹೆಗಳಂತೆ. ಆ ಗುಹೆ ಒಳಭಾಗದಲ್ಲಿರ್ತಕ್ಕಂಥದ್ದು ಎಲ್ಲವೂ ಸಿಂಹ, ಹುಲಿಗಳು, ಕರಡಿಗಳು, ಅಂದರೆ ವ್ಯಾಘ್ರವಾಗಿರ್ತಕ್ಕಂಥ ಕಾಡು, ದಟ್ಟವಾದ ಕಾಡು. ಹತ್ರಕ್ಕೆ ಹೋದ್ರೂ ಇಷ್ಟು ಚೆನ್ನಾಗಿ ನೋಡೋಕ್ಕಾಗಲ್ಲ, ಖಂಡಿತ ನೋಡೋಕ್ಕಾಗಲ್ಲ. ಆದರೆ ನಾವು ಹೋಗೋಕ್ಕೆ ಮೊದಲೇ ದೂರದಲ್ಲಿ ಇದನ್ನು ನೋಡ್ಬೋದು, ದರ್ಶನವನ್ನು ಮಾಡ್ಬೋದು. ಆ ಎಡಭಾಗದಲ್ಲಿ ನೋಡಿದಾಗ ಸರಿಯಾಗಿ ಅದರಲ್ಲಿ ಗಮನಿಸ್ಬೇಕು ನೀವು. ಆ ಗಮನ ಇಟ್ಟು ನೋಡಿದಾಗ ಅಯು ಅಂತಕ್ಕಂಥ ಅವನ ಹೆಂಡತಿ, ಅಯು ಅನ್ನೋ ಹೆಂಡತಿ ಅವನಿಗೆ ಧರ್ಮಪತ್ನಿಯಾಗಿದ್ದಾಳೆ. ಇವಳು ಸಾಕ್ಷಾತ್ ಇಂದ್ರನ ಮಗಳಾಗಿರ್ತಕ್ಕಂಥವಳು. ಇಂದ್ರನಿಗೆ ಮತ್ತೊಬ್ಬ ಮಗಳು. ಒಂದು ಮಗಳನ್ನ ಯಾರಿಗೆ ಕೊಟ್ಟಿದ್ದಾನೆ? ಇಂದ್ರನಿಗೆ ಮಾನಸಿಕ ಪುತ್ರಿ ಅಂತ ಕರೀತಾಳೆ ಅಯು ಅನ್ನೋಳನ್ನ. ಮೊದಲಾದ ಮಗಳನ್ನ ಯಾರಿಗೆ ಕೊಟ್ಟಿದ್ದಾನೆ? ಸಾಕ್ಷಾತ್ ಸುಬ್ರಹ್ಮಣ್ಯನಿಗೆ. ಅಂದರೆ ಇವರಿಬ್ಬರು ಏನಾದರೂ ಯಮ ಮತ್ತು ಸುಬ್ರಹ್ಮಣ್ಯ ಷಡಕರಾದರು, ಹೌದಾ? ಹಾಗೆ ಈ ಅಯು ಅಂತಕ್ಕಂಥವಳು ವಿಶೇಷವಾಗಿ ಅಲ್ಲಿ ಅಮಾವಾಸ್ಯ ದಿವಸ ಪ್ರತಿಯೊಬ್ಬರು ಗಮನಿಸ್ಬೋದು, ನೀರು ಹರಿಯತ್ತೆ, ಫಾಲ್ಸ್ ಬೀಳುತ್ತೆ. ಆ ಫಾಲ್ಸ್ ಬಿದ್ದಾಗ ಮಾತ್ರ, ಅಂದರೆ ನಾವು ಯಾವತ್ತಾದ್ರೂ ಅಮಾವಾಸ್ಯೆನೇ ಪ್ರಯಾಣ ಮಾಡ್ತಿದ್ದಾರೆ, ಅಮಾವಾಸ್ಯೆ ಪ್ರಯಾಣ ಮಾಡಬಾರ್ದು, ನವಮಿ ಅಷ್ಟಮಿ ಪ್ರಯಾಣ ಮಾಡಬಾರ್ದು, ಏನು ಮಾಡೋದು? ಆಲ್ರೆಡಿ ಸ್ಟಾರ್ಟ್ ಮಾಡಿಬಿಟ್ರೆ ಪ್ರಯಾಣ ನಿಲ್ಲಿಸ್ಬಿಡೋಕ್ಕಾಗತ್ತೆ? ಅಥವಾ 2 hours ಬಿಫೋರ್ ರಾವು ಕಾಲಕ್ಕೆ ಮೊದಲು ನಮಗೋಸ್ಕರ ಏರೋಪ್ಲೇನ್ ನಿಂತ್ಕೊಂಡಿರುತ್ತಾ? ಇಲ್ವಲ್ಲ. ನಮ್ಮ ತಾತನ ಮನೆ ಇದನ್ನು ಅಲ್ವಲ್ಲ. ಅದಕ್ಕೋಸ್ಕರ ಹತ್ತಾಗೋಗಿರೋದಕ್ಕೆ ಹೋಗಾಗೋಗಿರೋದಕ್ಕೆ ಏನು ಪ್ರಯಾಣ? ಭಗವಂತನ ನಾಮಕರಣ. ಅದಕ್ಕೋಸ್ಕರ ಅಯು ಅನ್ನೋಳನ್ನ ಅಭಿಷೇಕ ಅಂದರೆ ತೀರ್ಥ ನೋಡಿ, ಆ ಫಾಲ್ಸ್ ಬೀಳ್ತಾ ಇದ್ದ ಸಮಯದಲ್ಲಿ ಅವಳು ಅಯು ಅನ್ನೋಳು ಒಂದೇ ಒಂದು ತ್ರಿಶೂಲವನ್ನು ಇಟ್ಕೊಂಡು ಆ ಕೈಗಳ ಮಧ್ಯದಲ್ಲಿ ನೀರು, ಅಂದರೆ ಮಳೆಗಾಲ ಅಂತಲ್ಲ, ಅಮಾವಾಸ್ಯೆ ದಿವಸ ಮಾತ್ರ ಫಾಲ್ಸ್ ಬರುತ್ತೆ. ಎಲ್ಲಿಂದ ಬರುತ್ತೆ, ಹೇಗೆ ಬರುತ್ತೆ, ಇದುವರ ತನಕ ಯಾರೂ ಕಂಡುಹಿಡಿಯಕ್ಕೆ ಸಾಧ್ಯವಾಗಿಲ್ಲ, ಆಗಲೂ ಇಲ್ಲ. ಈ ಸ್ಥಳಕ್ಕೆ ಕೇವಲ 15 ಜನ ಋಷಿ ಮುನಿಗಳು, ಅದರಲ್ಲಿ ಒಂದು ವಿಜ್ಞಾನಿ ಮಾತ್ರ ಹೋಗಿ ಬಂದಿರತಕ್ಕಂಥ ವಿಚಾರ. ಅದರಲ್ಲಿ ನಾಸ್ಟ್ರಡಾಮಸ್ ಕೂಡ ಆ ಕಾಲಕ್ಕೆ ಗ್ರಂಥವನ್ನು ಬರೆಯೋಕ್ಕೆ ಮೊದಲು 1822 ಅಂದರೆ 822ನೇದಲ್ಲೇ ಹೋಗಿ ಬಂದಿರತಕ್ಕಂಥ ಅವಕಾಶ ಇದೆಯಾ ಅಂದರೆ ಸತ್ಯ. ಆ ಸತ್ಯಕ್ಕೆ ಇವತ್ತಿಗೂ ಜೀವಂತ ಸಾಕ್ಷಿಲಿ ಅಲ್ಲೂ ನಾಸ್ಟ್ರಡಾಮಸ್ ಮೆನ್ಷನ್ ಮಾಡಿರೋದೇನೆಂದರೆ ಕಾಶಿ ಕ್ಷೇತ್ರ ಎಷ್ಟು ಮಹತ್ವ ಪುಣ್ಯ ಅಂದರೆ ದೊಡ್ಡ ದೊಡ್ಡ ದೇವತೆಗಳೂ ಇಲ್ಲಿ ವಾಸವಾಗಿ ಬಂದಿದ್ದರು, ಬಂದು ಹೋಗಿದ್ದಾರೆ ಅಂತ. ಯಮ ಅಂದರೆ ನಮ್ಮ ಭಾರತ ದೇಶನ ಸರಿಯಾಗಿ ಯಾರೂ ಗಮನಿಸಿಲ್ಲ. ಗುಜರಾತಿಂದ ಹಿಡಿದು ಮೊಘಲ್ ಸರಾಯ್ವರೆಗೂ ನೀವು ಅದನ್ನು ನೋಡಿದ್ರೆ ಇಂಡಿಯಾನ ಮೇಲ್ಭಾಗದಿಂದ ನೋಡಬೇಕು. ಅದನ್ನು ನೀವೆಲ್ಲ ಅಕಸ್ಮಾತ್ ಈ ಗೀಗಲ್ಲು ಹೋಗಿ ನೋಡಿದಾಗ, ಮೇಲ್ಭಾಗದಿಂದ ನೋಡಿದಾಗ ಒಳಭಾಗದಲ್ಲಿ ಕ್ಲೀನಾಗಿ ಅಬ್ಸರ್ವೇಷನ್ ನೋಡಬೇಕು. ಅಲ್ಲಿ ಭೂಮಿ ಅರ್ಧ ಭಾಗವಾಗಿ ವಿಖಂಡವಾಗಿದೆ. ಅಂದರೆ ಇಡೀ ಭೂಮಂಡಲವೇ ಕಟ್ಟಾಗಿ ಹೋಗಿರ್ತಕ್ಕಂಥ ರಂಧ್ರ ಈ ಭೂಮಿ ಮೇಲೆ. ಅಂದರೆ ನೀವೆಲ್ಲ ಏನು ಒದ್ದಾಡ್ತಿದ್ದೀರಾ, ಅಯ್ಯೋ ಭಾರತ ದೇಶ ತಲೆ ನಮ್ಗೆ ಬಂದ್ಬಿಡ್ಬೇಕಪ್ಪ, ಜಮ್ಮು ಕಾಶ್ಮೀರ ನಮ್ದಾಗ್ಬಿಡ್ಬೇಕಪ್ಪ, ಹೆಂಗಾಗತ್ತೆ? ದೇವ್ರಿಗೆ ಇಷ್ಟವಿಲ್ವಂತೆ, ಕತ್ತರಿಸಿ ಬಿಟ್ಟುಬಿಟ್ಟಿದ್ದಾನೆ. ಅದೆಲ್ಲ ಇಟ್ ಈಸ್ ನಥಿಂಗ್ ಬಟ್ ಅಂಡರ್ ವ್ಯಾಲ್ಕಿನೋಸ್. ಇದೆಲ್ಲ ವ್ಯಾಲ್ಕಿನೋಸಲ್ಲಿ ಉತ್ಪತ್ತಿಯಾಗಿರೋದು. ಅಂದರೆ ಹಿಮಾಲಯ ಆ ಭಾಗಕ್ಕೆ ಕಟ್ಟಾಗಿರೋದು ಅಲ್ಲಿಂದಾನೇ ಸ್ಟಾರ್ಟ್ ಆಗೋಗಿದೆ ಅಂತ. ಅಂದರೆ ಸಾಕ್ಷಾತ್ ಈಶ್ವರ ಎಲ್ಲಿದ್ದಾನೆ? ಕಾಶಿ ಅಂತ ಅನ್ಕೊಂತೀವಿ, ಉತ್ತರಾಖಂಡ ಅಂತೀವಿ, ಉತ್ತರದಲ್ಲಿದ್ದೀವಿ ಅಂತೀವಿ. ಖಂಡಿತ ಇಲ್ಲ. ಅವನೆಲ್ಲ ಅಷ್ಟೂ ಜಾಗವು ಹಿಮಾಲಯನೇ.
ಹಿಮಾಲಯ ಅಂದರೆ ಹಿಮದ ಆಲಯ ಎಲ್ಲಿವರೆಗೂ ಇತ್ತು? ಈ ಮೊಘಲ್ ಸರಾಯವರೆಗೂ. ಇದಕ್ಕೆ ಸಾಕ್ಷಿ ರೂಪ ಇವತ್ತಿಗೂ ನೀವು ಆ ಬೆಳ್ಳಗೆ ಅಮಾವಾಸ್ಯ ದಿವಸ ಫಾಲ್ಸ್ ಅನ್ನು ನೋಡ್ಬೋದು. ಆ ದೇವಿ ದರ್ಶನ ಅಕಸ್ಮಾತ್ ಟ್ರೈನ್ನಲ್ಲಿ ನಾವು ಅಮಾವಾಸ್ಯ ದಿವಸ ಟ್ರೈನ್ ಪ್ರಯಾಣ ಮಾಡ್ತಿದ್ರೆ ಎಡಭಾಗದಲ್ಲಿ ಆ ತ್ರಿಶೂಲವನ್ನು ಇಟ್ಕೊಂಡು ಅಯ್ಯೋ ಹೀಗಾಗೋಯ್ತಾ, ಅಯ್ಯೋ ಹಾಗಾಗೋಯ್ತಾ, ಅಯ್ಯೋ ಅನ್ನೋದು ಮನೆಯಲ್ಲಿ ಬಿಟ್ಬಿಡಿ. ನೀವು ಅದನ್ನು ಬಿಡದೇ ಇದ್ದರೆ ಏನಾಗತ್ತೆ ಅಂತ ನಾನು ಹೇಳಬೇಕು. ಗುರುಜಿ, ನಿಜವಾಗ್ಲೂ ಮಾನವ ನಿರ್ಮಿತ ಅಂತ ಬಹಳ ಕೆಲವರು ಜಂಬ ಕೊಚ್ಕೊಳ್ತಾರೆ, ಇಷ್ಟು ದೊಡ್ಡ ದೇವಾಲಯ ಕಟ್ಟಿಸ್ತೆ ಹಾಗೆ ಹೀಗೆ ಅಂತ. ಆದ್ರೆ ಈ ತರ ದೈವ ನಿರ್ಮಿತ ಎಷ್ಟೋ ಇದೆ ನಮ್ಗೆ ಕಾಣದ್ದು. ಅದರಲ್ಲಿ ಕೆಲವು ಪರಿಚಯ ನೀವು ಮಾಡಿಸ್ಕೊಡ್ತಾ ಇದ್ದೀರಾ. ಇವಾಗ ಏನ್ ತಿಳಿಸ್ಕೊಡ್ತಿದ್ದೀರಾ ಗುರುಜಿ? ಈ ಪರಿಚಯದಲ್ಲಿ ತನ್ಮಧ್ಯೆ ನಿಮ್ಗೊಂದು ವಿಚಾರನ ಹೇಳ್ತಾ ಇದ್ದದ್ದೇ ಮರ್ತೋಗ್ತಾ ಇದ್ದೀರಾ. ಏನು ಹೇಳಿ? ನವದುರ್ಗ ಮಹಾಯಾಗ, ಶ್ರೀ ನವದುರ್ಗ ಮಹಾಯಾಗ. 9 ನವಗ್ರಹಗಳ ಮಧ್ಯದಲ್ಲಿ ಇರತಕ್ಕಂಥ ನವಗ್ರಹಗಳ ಸಂಕೇತವಾಗಿ ನವ ಆವರಣಗಳ ಮಧ್ಯದಲ್ಲಿರ್ತಕ್ಕಂಥ ದುರ್ಗೆ ಶಿವಶಕ್ತಿ ಐಕ್ಯ ಬಿಂದು ರೂಪಿಣಿಯಾಗಿ ಕೂತಿದ್ದಾಳೆ. ಮೇ 6ನೇ ತಾರೀಕಿಂದ ಹಿಡಿದು ಮೇ 18ನೇ ತಾರೀಕು ಭೂಸ್ಪರ್ಶವನ್ನು ಮಾಡ್ತಾ ಇದ್ದಾಳೆ. ಗಮನ ಇದೆಯಾ? ಅದರ ಸಂಕೇತವಾಗಿ 1180 ಜನಕ್ಕೆ ಮಾತ್ರ ಸೇವೆಯ ಅವಕಾಶ. ಅಂದರೆ ಎಲ್ರಿಗೂ ಬರಬಾರ್ದು ಅಂತಲ್ಲ, ಎಲ್ಲ ಲಕ್ಷಾಂತರ ಜನ, ಕೋಟ್ಯಾಂತರ ಜನ, ಭಾರತ ದೇಶ ಎಲ್ಲ, ಇಡೀ ಜಗತ್ತೆಲ್ಲ ಬರಬಹುದು, ಸಂತೋಷ. ಆದರೆ 1180 ಜನಕ್ಕೆ ಮಾತ್ರ ಈ ಸೇವೆಯ ಆ ಕರ್ತರ ಅವಕಾಶ. ಅವರು ಆ ಸೇವೆಗೆ ಶುಲ್ಕವನ್ನು ಕಟ್ಟಿ ಪರಿಪೂರ್ಣವಾಗಿ ಸೇವೆಗೆ ಅವಕಾಶವನ್ನು ನೀಡಿಕೊಡತಕ್ಕಂಥ ಸಂದರ್ಭ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನಕ್ಕೆ ಬಂದಾಗ ಆ ಕರೆಗಳನ್ನು ನೀವು ಮಾಡಿದಾಗ ಆ ಕರೆಗಳ ಮುಖಾಂತರ ಬಂದು ಅಲ್ಲಿ ನೋಂದಣಿಯನ್ನು ಮಾಡಿಸ್ಕೋಬೋದು. ಈ ವಿಚಾರ ನವದುರ್ಗ ಮಹಾಯಾಗವನ್ನು ಯಾಕೆ ಅಂದರೆ ವಸಿಷ್ಠ ಮಹರ್ಷಿಗಳ ನಂತರ ಭೂಸ್ಪರ್ಶವನ್ನು ಮಾಡಿದ ನಂತರ ಜಗನ್ಮಾತೆ ದುರ್ಗಾ ಬಂದು ಸ್ವತಃ ಪರಮೇಶ್ವರನ ಸೇರ್ತಾ ಇದ್ದಾಳೆ. ಇದೇ ದಕ್ಷಿಣದಲ್ಲಿ ಕಾಶಿ ಕ್ಷೇತ್ರದಿಂದ ಹಿಡಿದು ವಿಶ್ವನಾಥನ 12 ಜ್ಯೋತಿರ್ಲಿಂಗಗಳು ಸೇರಿಸಿ ಕೈಲಾಸ ಮಾರ್ಗದಿಂದ ಪರಮೇಶ್ವರನ್ನೇ ದಕ್ಷಿಣಕ್ಕೆ ದುರ್ಗನ ಸೇರ್ತಾನೆ. ಮೆಡ್ರಾಸು ಅಂದರೆ ಮದ್ರಾಸ್ ಅನ್ನೋ ಜಾಗ ಯಾವ ಕಾಲಕ್ಕೆ ಇದ್ದಿದ್ದೆಲ್ಲಿ? ಸೌತ್ ಇಂಡಿಯಾ, ಪ್ಲಾಟ್ಯೂ ಲ್ಯಾಂಡ್ ಆಫ್ ಇಂಡಿಯಾ. ಅಂದರೆ ಮಧ್ಯಬಿಂದು ಎಲ್ಲಿ? ಕರ್ನಾಟಕದ ತುದಿಯ ಭಾಗದಿಂದ ಹಿಡಿದು ಕರ್ನಾಟಕದ ಮಧ್ಯಭಾಗದಿಂದ ಹಿಡಿದು ಕರ್ನಾಟಕದ ಕೊನೆ ತುದಿ ಭಾಗದವರೆಗೂ ಇದನ್ನ ಮಧ್ಯಬಿಂದು, ಪ್ಲಾಟ್ಯೂ ಆಫ್ ದ ವರ್ಲ್ಡ್ ಅಂತ. ಮಧ್ಯಬಿಂದು ಅಂದ್ರೇನು? ಆ ಭಾಗದಲ್ಲಿ ಬರ್ಮ್ಯಾಂಡೋ ಟ್ರಯಾಂಗಲ್, ಅದನ್ನ ಯೋಗಿನಿ ಶಕ್ತಿ ಅಂತ ಕರೆದ್ರು. ಈ ಕಡೆ ಇಂಡಿಯಾ ಭಾಗದಲ್ಲಿ ಭೋಗಿಣಿ ಶಕ್ತಿ. ಅದೇ ಎಲ್ಲಿ? ಆ ಎರಡರ ಮಧ್ಯದಲ್ಲಿ ಒಂದು ಚುಕ್ಕೆ ಇಟ್ಟರೆ ಯಾವ ಸ್ಥಳ ಗೊತ್ತಾ? ಅದು ಇನ್ನೇನು ಅಲ್ಲ, ಮೈಸೂರು ಡಿಸ್ಟ್ರಿಕ್ಟು ಮತ್ತು ಬೆಂಗಳೂರು ಡಿಸ್ಟ್ರಿಕ್ಟ್ ಮಧ್ಯಬಿಂದು. ಅದಕ್ಕೆ ಆದಿಶಕ್ತಿ ಅಲ್ಲೇ ಬಂದು ನೆಲೆಸ್ತಾಳೆ, ಅಲ್ಲೇ ಬಂದು ಅವಳ ಕೊನೆಯ ದೇವಾಲಯವನ್ನು ಮಾಡ್ಕೊತಾಳೆ. ಇಡೀ ಜಗತ್ತಲ್ಲಿ ಅದಾದ ಮೇಲೆ ಯಾವ ದೇವಾಲಯಗಳು ಬರೋದಿಲ್ಲ, ಯಾವ ಗುಡಿಗಳು ಬರೋದಿಲ್ಲ, ಯಾವ ದೇವಸ್ಥಾನಗಳು ನಿರ್ಮಾಣವಾಗೋದೇ ಇಲ್ಲ. ಕನ್ಯಾಕುಮಾರಿಯಿಂದ ಕಾಶ್ಮೀರದವರಿರ್ತಕ್ಕಂಥ ಸರ್ವಶಕ್ತಿಯು ಆ ಕೇಂದ್ರ ಬಿಂದುಗೆ ಬಂದು ಸೇರಿಬಿಡುತ್ತೆ. ಇದು ಸತ್ಯ. ಆ ಶಕ್ತಿ ಇರತಕ್ಕಂಥ ಸ್ಥಾನದಕ್ಕೆ ನಾವೆಲ್ಲ ಏನು ಮಾಡಬೇಕು? ಶರಣು ಅನ್ನಬೇಕು. ನೋಡಿ, ಒಂದು ಕರೆಂಟ್ ಬರಬೇಕಾದ್ರೆ ಕರೆಂಟ್ ಮಾತ್ರ ಪಾಸ್ ಆಗ್ತಾ ಇದೆ. ಒಂದು ಲೈಟ್ ಬರಬೇಕಾದ್ರೆ ಎಷ್ಟು ಜನ ಶ್ರಮ ಪಟ್ಟರೆ ಒಂದು ಲೈಟನ್ನು ಹಾಕಬೇಕು. ಆ ಲೈಟ್ ಹಾಕಿದಾಗ ಆ ಬೆಳಕನ್ನು ಎಷ್ಟು ಜನ ತಗೋಬೇಕು? ಎಲ್ಲರೂ ಬಂದು ಆ ಬೆಳಕದ ಕೆಳಗೆ ನಿಂತ್ಕೊಂಡ್ರೆ ಇದ್ದಾನೆ, ಬಾಡ ಬೆಳಕು ನನಗೂ ಬರ್ತಾ ಇದೆಯಪ್ಪ ಅನ್ಸುತ್ತೆ. ನೀವು ಕತ್ಲಲ್ಲೇ ನಿಂತಿದ್ರೆ ಕತ್ಲಲ್ಲೇ ಇರ್ತೀರ. ಆ ಬೆಳಕಿನ ಹತ್ರ ನೀವು ಬರಕ್ಕೆ ಸದಾವಕಾಶವನ್ನು ಮಾಡಿಕೊಡ್ತಾ ಇರೋದು ನಮ್ಮ ಸಂಸ್ಥೆ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನ. ಈ ಸಂಸ್ಥಾನವನ್ನ ಯಾತಕ್ಕೆ ಅಂದ್ರೆ ಆದಿಶಂಕರಾಚಾರ್ಯರು ಸ್ವತಃ ವೇಳದಲ್ಲಿ ಬರೆದಿರ್ತಕ್ಕಂಥ ಈ ಮಹಾಲಕ್ಷ್ಮಿಯನ್ನ ದುರ್ಗಾಲಕ್ಷ್ಮಿ ಅಂತ ನಾಮಕರಣ. 18 ಕೈ ಇವಳಿಗೆ ದಶ ಆವರಣ ಸ್ವರೂಪದಲ್ಲಿ, ಅದಕ್ಕೆ ಅಷ್ಟಾದಶ ಅಂತ ಕರೆಯೋದು. 10 ಆವರಣದಲ್ಲಿ ದಶಾಭುಕ್ತಿಗಳ ಸಮೇತವಾಗಿ 8 ದಿಕ್ಕಲ್ಲಿರ್ತಕ್ಕಂಥ 8 ದಿಕ್ಪಾಲಕರು ಸೇರಿದಾಗ ಇದು 18 ಆಯಿತು. ಅದಕ್ಕೆ 18 ಕೈಗಳಿಗೆ ಒಬ್ಬಳಿಗೆ 2 ಕೈ ಆದರೆ ಎಷ್ಟಾದ್ರು? 9 ದುರ್ಗೆಯರಾದರು. ಅದಕ್ಕೆ ಅಷ್ಟಲಕ್ಷ್ಮಿ ಸಮೇತ ಮಧ್ಯದಲ್ಲಿ 1 ದುರ್ಗಾ ಸೇರಿದ್ರೆ ನವದುರ್ಗಾರ ಸಮೇತ ಅನುಗ್ರಹ ಸಿಕ್ತು. ಅದಕ್ಕೆ 9 ಹೋಮಕುಂಡಗಳ ಮಧ್ಯದಲ್ಲಿ ನೀವುಗಳ ದರ್ಶನವನ್ನ ಆ ಚಂದ್ರಾರ್ಕವಾಗಿ ಮಾಡತಕ್ಕಂಥ ಅವಕಾಶ, ಶಾಶ್ವತವಾಗಿ ಆ ಜಗನ್ಮಾತೆ ಬಂದು ನೆಲೆಸ್ತಕ್ಕಂಥ ಕ್ಷೇತ್ರದಲ್ಲಿ ನೀವುಗಳು ಆ ಜಗನ್ಮಾತೆಗೆ ಪಾತ್ರರಾಗ್ತಕ್ಕಂಥದ್ದು ಮಹಾದುರ್ಗಾ ಆಗಿರತಕ್ಕಂಥ ಇವಳಿಗೆ ಶ್ರೀ ನವದುರ್ಗಾ ಮಹಾಯಾಗ. ಎಷ್ಟು ಚೆನ್ನಾಗಿದೆ, ಎಂಥ ಆನಂದವಾಗತ್ತೆ. ಅದಕ್ಕೆ ಕೊನೆಯ ದಿನಾಂಕಗಳು ನಿಮಗೆಲ್ಲರಿಗೂ ಹೇಳ್ತಾ 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 ಇವತ್ತು ಪ್ರಾರಂಭ ಆಗೋಗಿದೆ. 7ನೇ ತಾರೀಕಿಂದ ಅಂತಲ್ವೇನ್ರಿ ಹೇಳಿದ್ದು? 7ನೇ ತಾರೀಕಿಂದ ಹಿಡಿದು 30ನೇ ತಾರೀಕುವರೆಗೂ ಮಾತ್ರ. ಅದಾದ ಮೇಲೆ 1 ಕೋಟಿ ಅಲ್ಲ, 10 ಕೋಟಿ ಅಲ್ಲ, 100 ಕೋಟಿ ಕೊಟ್ಟರು ನೀವುಗಳು ಅದಕ್ಕೆ ಸೇವೆಗೋಸ್ಕರ ಆಗಲ್ಲ, ಬಂದು ನೋಡಿಕೊಂಡು ದರ್ಶನ ಮಾಡಿಕೊಂಡು ನಮಸ್ಕಾರ ಮಾಡಿಕೊಂಡು ಪ್ರಸಾದವನ್ನು ಇಸ್ಕೊಂಡು ಹೋಗ್ತಾ ಇರ್ಬೋದು.